ನಮಸ್ಕಾರ ಮಕ್ಕಳೇ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದ ಅಭ್ಯಾಸ 5.3ರ ಪ್ರಶ್ನೆ ಸಂಖ್ಯೆ 5ಕ್ಕೆ ಹೇಗೆ ಉತ್ತರಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರಶ್ನೆ ಏನಿದೆ ನೋಡ್ರಿ. ಚಿತ್ರದಲ್ಲಿ ತೋರಿಸಿರುವಂತೆ 4 ಸೆಂಟಿಮೀಟರ್ ಬಾಹುವುಳ್ಳ ಒಂದು ಚೌಕದಲ್ಲಿ ಪ್ರತಿ ಮೂಲೆಯಲ್ಲಿ 1 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತ ಚತುರ್ಥಕವನ್ನು ಮತ್ತು 2 ಸೆಂಟಿಮೀಟರ್ ವ್ಯಾಸವಿರುವ ಒಂದು ವೃತ್ತವನ್ನು ಕತ್ತರಿಸಿದೆ. ಚೌಕದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ABCD ಎನ್ನುವ ಒಂದು ಚೌಕ ಇದೆ. ಚೌಕದ 4 ಮೂಲೆಗಳಲ್ಲಿ ವೃತ್ತ ಚತುರ್ಥಕಗಳನ್ನು ಕತ್ತರಿಸಿದ್ದಾರೆ. ಅಂದರೆ ಇಲ್ಲೊಂದು ವೃತ್ತ ಚತುರ್ಥಕ, ಇಲ್ಲೊಂದು ವೃತ್ತ ಚತುರ್ಥಕ, ಈ ಭಾಗದಲ್ಲಿ ಒಂದು ವೃತ್ತ ಚತುರ್ಥಕ ಹಾಗೂ ಈ ಭಾಗದಲ್ಲಿ ಒಂದು ವೃತ್ತ ಚತುರ್ಥಕ. ಅವು ತ್ರಿಜ್ಯ ಎಷ್ಟಿದ್ದಾವೆ? 1 ಸೆಂಟಿಮೀಟರ್ ತ್ರಿಜ್ಯ ಇರುವಂಥ ವೃತ್ತ ಚತುರ್ಥಕ 4 ವೃತ್ತ ಚತುರ್ಥಕಗಳನ್ನು ಕತ್ತರಿಸಿ ತೆಗೆಯಲಾಗಿದೆ. ಹಾಗೂ 2 ಸೆಂಟಿಮೀಟರ್ ವ್ಯಾಸವಿರುವ ಒಂದು ವೃತ್ತವನ್ನು ಕೂಡ ಕತ್ತರಿಸಿದ್ದಾರೆ. ಅಂದರೆ ಮಧ್ಯದಲ್ಲಿ 2 ಸೆಂಟಿಮೀಟರ್ ವ್ಯಾಸ ಇರುವಂತಹ ಒಂದು ವೃತ್ತವನ್ನು ಕೂಡ ಕತ್ತರಿಸಿ ತೆಗೆಯಲಾಗಿದೆ. ನೋಡ್ರಿ, ವ್ಯಾಸ 2 ಸೆಂಟಿಮೀಟರ್ ಆದರೆ ತ್ರಿಜ್ಯ ಎಷ್ಟಾಗುತ್ತೆ? ಇದ್ರದ್ದು ಕೂಡ ತ್ರಿಜ್ಯ 1 ಸೆಂಟಿಮೀಟರ್. ಹಾಗಾದರೆ ಚೌಕದ ಉಳಿದ ಭಾಗದ ವಿಸ್ತೀರ್ಣ ಅಂದರೆ ಈ 4 ವೃತ್ತ ಚತುರ್ಥಕಗಳನ್ನು ಕತ್ತರಿಸಿದ ನಂತರ ಹಾಗೂ ಮಧ್ಯದಲ್ಲಿ ಒಂದು ವೃತ್ತವನ್ನು ಕತ್ತರಿಸಿದ ನಂತರ ಉಳಿದ ಭಾಗ ಇದೆಯಲ್ಲ, ಈ ಛಾಯೆಗೊಳಿಸಿದ ಭಾಗ, ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು? ಮೊದಲಿಗೆ ಇಡೀ ಚೌಕದ ವಿಸ್ತೀರ್ಣವನ್ನು ತಗೋಬೇಕು. ಇಡೀ ಚೌಕದ ವಿಸ್ತೀರ್ಣ ಇದಿಷ್ಟು ವಿಸ್ತೀರ್ಣವನ್ನು ತಗೋಬೇಕು. ಇಡೀ ಚೌಕದ ವಿಸ್ತೀರ್ಣದಲ್ಲಿ 4 ವೃತ್ತ ಚತುರ್ಥಕಗಳನ್ನು, ಇದು ಒಂದು ವೃತ್ತ ಚತುರ್ಥಕ, ಇದು ಒಂದು ವೃತ್ತ ಚತುರ್ಥಕ, ಇದು ಒಂದು ವೃತ್ತ ಚತುರ್ಥಕ, ಇದು ಒಂದು ವೃತ್ತ ಚತುರ್ಥಕ. ಅಂದರೆ 4 ವೃತ್ತ ಚತುರ್ಥಕಗಳನ್ನು ಕಳೀಬೇಕು. ಹಾಗೂ ಮಧ್ಯದಲ್ಲಿರುವ ವೃತ್ತದ ವಿಸ್ತೀರ್ಣವನ್ನು ಕೂಡ ಕಳೀಬೇಕು. ಅಂದರೆ ಇಡೀ ಚೌಕದ ವಿಸ್ತೀರ್ಣದಲ್ಲಿ 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣವನ್ನು ಕಳೀಬೇಕು. ಹಾಗೂ ಮಧ್ಯದಲ್ಲಿರುವ ವೃತ್ತದ ವಿಸ್ತೀರ್ಣವನ್ನು ಕಳೆದಾಗ ನಮಗೆ ಉಳಿಯುವ ಭಾಗವೇ ಈ ಛಾಯೆಗೊಳಿಸಿದ ಭಾಗ. ಅಂದರೆ ಚೌಕದ ವಿಸ್ತೀರ್ಣದಲ್ಲಿ 4 ವೃತ್ತ ಚತುರ್ಥಕಗಳು ಹಾಗೂ ಒಂದು ವೃತ್ತದ ವಿಸ್ತೀರ್ಣವನ್ನು ಕಳೀಬೇಕು. ಹಾಗಾದರೆ ಮೊದಲಿಗೆ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ. ಚೌಕದ ವಿಸ್ತೀರ್ಣಕ್ಕೆ ಸೂತ್ರ ಏನು? ಬಾಹು ಸ್ಕ್ವೇರ್ ಅಲ್ಲ. ಹಾಗಾಗಿ ಬಾಹು ಸ್ಕ್ವೇರ್ ಸೂತ್ರವನ್ನು ಬಳಸಿಕೊಂಡು ಚೌಕದ ವಿಸ್ತೀರ್ಣ ಈಕ್ವಲ್ ಟು ಬಾಹು ಸ್ಕ್ವೇರ್. ಇಲ್ಲಿ ಚೌಕದ ಬಾಹುವಿನ ಅಳತೆ 4 ಸೆಂಟಿಮೀಟರ್ ಅಂತ ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ಇದು 4 ಸೆಂಟಿಮೀಟರ್, 4 ಸ್ಕ್ವೇರ್. 4ನ್ನು ಸ್ಕ್ವೇರ್ ಮಾಡಿದರೆ 16. ಅಂದರೆ ಚೌಕದ ವಿಸ್ತೀರ್ಣ ಎಷ್ಟು ಬಂತು ನಮಗೆ? 16 ಚದರ ಸೆಂಟಿಮೀಟರ್. ಈಗ ಈ ವೃತ್ತ ಚತುರ್ಥಕಗಳ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ. ಎಷ್ಟು ವೃತ್ತ ಚತುರ್ಥಕಗಳಿವೆ? 4 ವೃತ್ತ ಚತುರ್ಥಕಗಳಲ್ಲ. ಹಾಗಾಗಿ 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣ, 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಈಕ್ವಲ್ ಟು 4 ಸಾರಿ ವೃತ್ತ ಚತುರ್ಥಕ ಅಂದರೆ ವೃತ್ತದ ಕಾಲು ಭಾಗ ಅಲ್ಲ, ಇದೇನಿದು ವೃತ್ತದ ಕಾಲು ಭಾಗ. ಇವು 4 ವೃತ್ತ ಚತುರ್ಥಕಗಳನ್ನು ಕೂಡಿಸಿದರೆ ನಮಗೆ ವೃತ್ತನೇ ಬರ್ತದೆ. ನೋಡಿರಿ, 4 ವೃತ್ತ ಚತುರ್ಥಕಗಳನ್ನು ಕೂಡಿಸಿದಾಗ, ಜೋಡಿಸಿದಾಗ ನಮಗೆ ವೃತ್ತನೇ ಬರ್ತದೆ. ಅಂದರೆ ವೃತ್ತ ಚತುರ್ಥಕ ಅಂದರೆ ವೃತ್ತದ ಕಾಲು ಭಾಗವನ್ನು ನಾವೇನಂತ ಕರಿತೀವಿ? ವೃತ್ತ ಚತುರ್ಥಕ. ಹಾಗಾಗಿ ಕಾಲು ಭಾಗ ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್ ಅಂದರೆ ವೃತ್ತದ ವಿಸ್ತೀರ್ಣ ಅಲ್ಲ. ಹಾಗಾಗಿ ಕಾಲು ಭಾಗ ಪೈ ಆರ್ ಸ್ಕ್ವೇರ್, 1/4 ಪೈ ಆರ್ ಸ್ಕ್ವೇರ್. 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಆಯಿತು. ಈಗ ಇಲ್ಲಿ 4 ಕ್ಯಾನ್ಸಲ್ ಆಗುತ್ತೆ. 4 ಉಳಿಯುವುದು ಪೈ ಆರ್ ಸ್ಕ್ವೇರ್. ಪೈ ಬೆಲೆ 22/7 ಇಂಟು ತ್ರಿಜ್ಯ. ನೋಡಿರಿ, ವೃತ್ತ ಚತುರ್ಥಕದ ತ್ರಿಜ್ಯ ಎಷ್ಟು ಕೊಟ್ಟಾರೆ? 1 ಸೆಂಟಿಮೀಟ್ರ್ ಅಲ್ಲ. ಹಾಗಾಗಿ 1 ಇಂಟು 1 ಸ್ಕ್ವೇರ್ ಇರೋದ್ರಿಂದ 2 ಸರಿ ಬರ್ಕೊಳ್ಳೋಣ. 1 ಇಂಟು 1. ಈಗ 22 1 22, 22 1 22. ಅಂದರೆ 22/7 ಬಂತು. ಈಗ 22ನ್ನು 7ರಿಂದ ಭಾಗಿಸಿದಾಗ, 22ನ್ನು 7ರಿಂದ ಭಾಗಿಸಿದಾಗ 7 3 21, 1 ಉಳಿತು. ಪಾಯಿಂಟ್ ಇಟ್ಟಾಗ 0, 7 1 7, 3 ಉಳಿತು. ಪಾಯಿಂಟ್ ಇದೆ 0, 7 4 28. ಅಂದರೆ ನಮಗೇನು ಬಂತು? 3.14 ಈಕ್ವಲ್ ಟು 3.14 ಚದರ ಸೆಂಟಿಮೀಟರ್. ನೋಡಿರಿ, ಇಲ್ಲಿ 22/7 ಅನ್ನೋದು ಪೈ ಬೆಲೆ ಅಲ್ಲ. ನೀವು ಪೈ ಬೆಲೆ ಡೈರೆಕ್ಟಾಗಿ 3.14 ಅಂತ ಕೂಡ ಬರ್ಕೋಬೋದು. ಈಗ ನಾವೇನು ಮಾಡಿದ್ದೀವಿ? 4 ವೃತ್ತ ಚತುರ್ಥಕಗಳನ್ನು ಕಂಡುಹಿಡ್ದಿದ್ದೀವಿ. ಈಗ ಮಧ್ಯದಲ್ಲಿರುವ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು. ಹಾಗಾದರೆ ವೃತ್ತದ ವಿಸ್ತೀರ್ಣಕ್ಕೆ ಸೂತ್ರ ಏನು? ಪೈ ಆರ್ ಸ್ಕ್ವೇರ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಈಕ್ವಲ್ ಟು ಪೈ ಬೆಲೆ 22/7 ಇಂಟು ತ್ರಿಜ್ಯ.
ನೋಡಿರಿ ಈ ವೃತ್ತದ ತ್ರಿಜ್ಯ, ಇದರ ವ್ಯಾಸ 2 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಅಂದರೆ ಇದರ ವ್ಯಾಸ 2 ಸೆಂಟಿಮೀಟರ್. ವ್ಯಾಸ 2 ಸೆಂಟಿಮೀಟರ್ ಆದರೆ ತ್ರಿಜ್ಯ 1 ಸೆಂಟಿಮೀಟರ್ ಆಯ್ತಲ್ಲ, ಹಾಗಾಗಿ ಇಲ್ಲಿ ಕೂಡ ತ್ರಿಜ್ಯ ಎಷ್ಟು 1 ಸೆಂಟಿಮೀಟರ್. ಸ್ಕ್ವೇರ್ ಇರೋದ್ರಿಂದ 2 ಸಾರಿ ಬರ್ಕೊಳ್ಳೋಣ. ಈಗ 1 ಇಂಟು 1 ಈಕ್ವಲ್ ಟು 22 1 22, 22 1 22, 22/7. 22ಅನ್ನು 7ರಿಂದ ಭಾಗಿಸಿದ್ರೆ 3.14 ಚದರ ಸೆಂಟಿಮೀಟರ್. ಈಗ ಬರ್ಕೊಳ್ಳೋಣ. ಉಳಿದ ಭಾಗದ ವಿಸ್ತೀರ್ಣ, ಚೌಕದ ಉಳಿದ ಭಾಗದ ವಿಸ್ತೀರ್ಣ ಅಂದರೆ ಚೌಕದ ಉಳಿದ ಭಾಗದ ವಿಸ್ತೀರ್ಣ ಅಂದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂತ. ಈ ಉಳಿದ ಭಾಗದ ವಿಸ್ತೀರ್ಣ ಬೇಕಂದ್ರೆ ಏನು ಮಾಡಬೇಕು? ಚೌಕದ ವಿಸ್ತೀರ್ಣದಲ್ಲಿ ನಾವು 4 ಚತುರ್ಥಕಗಳನ್ನು ಕಳಿಬೇಕು, ಒಂದು ವೃತ್ತವನ್ನು ಕಳಿಬೇಕು. ಯಾವುದು? ಇಡೀ ಚೌಕದ ವಿಸ್ತೀರ್ಣದಲ್ಲಿ ಅಂದರೆ ಚೌಕದ ವಿಸ್ತೀರ್ಣ ಮೈನಸ್ 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣ. ಹಾಗೂ ಮಧ್ಯದಲ್ಲಿರುವ ವೃತ್ತದ ವಿಸ್ತೀರ್ಣವನ್ನು ಕೂಡ ಕಳಿಬೇಕು. ಮೈನಸ್ ವೃತ್ತದ ವಿಸ್ತೀರ್ಣ. ಈಗ ಬೆಲೆಗಳನ್ನು ಹಾಕ್ಕೊಳ್ಳೋಣ. ಚೌಕದ ವಿಸ್ತೀರ್ಣ ನಮಗೆ ಎಷ್ಟು ಬಂದಿದೆ? 16 ಚದರ ಸೆಂಟಿಮೀಟರ್ ಅಲ್ಲ, ಹಾಗಾಗಿ 16 ಮೈನಸ್ 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಕೂಡ 3.14 ಬಂದಿದೆ, ಹಾಗಾಗಿ 3.14 ಮೈನಸ್ ವೃತ್ತದ ವಿಸ್ತೀರ್ಣ ಎಷ್ಟು ಬಂದಿದೆ? ಇದು ಕೂಡ 3.14. ಈಗ ಇವಿಷ್ಟನ್ನು ಲೆಕ್ಕಾಚಾರ ಮಾಡೋಣ. ಮೊದಲಿಗೆ ಇವೆರಡನ್ನ ಕಳ್ಕೊಳ್ಳೋಣ. 16ರಲ್ಲಿ 3.14, 16ರಲ್ಲಿ ನೋಡಿರಿ ಇಲ್ಲಿ 3 ಇದೆಯಲ್ಲ, ಇದು ಬಿಡಿ ಸ್ಥಾನದ ಕೆಳಗೆ ಬಿಡಿ ಬರಬೇಕು, ಹಾಗಾಗಿ 3.14 ಅಂದರೆ ಇದು 16.00. ಈಗ 0ಯಲ್ಲಿ 4 ಹೋಗಲ್ಲ, ಅದಕ್ಕಾಗಿ ದಶಕ ತೊಗೊತೀವಿ. ಇದು 10ರಲ್ಲಿ 4 ಕಳೆದ್ರೆ 6, ಇಲ್ಲಿ 9 ಉಳಿಯಿತು. 9ರಲ್ಲಿ 1 ಕಳೆದ್ರೆ 8 ಪಾಯಿಂಟ್, ಇಲ್ಲಿ 5 ಇದೆ, 5ರಲ್ಲಿ 3 ಕಳೆದ್ರೆ 2, ಇದು 1. ಈಗ ಇದರಲ್ಲಿ ಮತ್ತೆ 3.14 ಕಳಿಬೇಕಲ್ಲ, ಮೈನಸ್ 3.14. ಈಗ 6ರಲ್ಲಿ 4 ಕಳೆದ್ರೆ 2, 8ರಲ್ಲಿ 1 ಕಳೆದ್ರೆ 7 ಪಾಯಿಂಟ್, 12ರಲ್ಲಿ 3 ಕಳೆದ್ರೆ 9, ಅಂದರೆ ಎಷ್ಟು ಬಂತು ನಮಗೆ? ಈಕ್ವಲ್ ಟು 9.72 ಚದರ ಸೆಂಟಿಮೀಟರ್. ಇದು ಛಾಯೆಗೊಳಿಸಿದ ಅಂದರೆ ಈ ಚೌಕದ ಈ 4 ಚತುರ್ಥಕಗಳನ್ನು ಹಾಗೂ ವೃತ್ತವನ್ನು ಕತ್ತರಿಸಿದ ಮೇಲೆ ಉಳಿದ ಭಾಗದ ವಿಸ್ತೀರ್ಣ. ಇದನ್ನು ನೀವು ಈ ಥರ ಸಪ್ರೇಟಾಗಿ ಕಂಡುಹಿಡ್ಕೊಂಡು ಕೂಡ ಡೈರೆಕ್ಟ್ ಉತ್ತರ ಹಾಕ್ಬೋದು, ಅಥವಾ ಡೈರೆಕ್ಟಾಗಿ ಈ ಸೆಂಟೆನ್ಸಿಂದ ಅಂದರೆ ಈ ಭಾಗ ಇದೆಯಲ್ಲ, ಚೌಕದ ಉಳಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ಚೌಕದ ವಿಸ್ತೀರ್ಣ ಮೈನಸ್ 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣ. 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ. ಒಂದು ವೃತ್ತ ಕಳೆದಿದ್ದೀವಲ್ಲ, ಹಾಗಾಗಿ ಒಂದು ವೃತ್ತದ ವಿಸ್ತೀರ್ಣ. ಈ ಥರ ಡೈರೆಕ್ಟ್ ಈ ಸೆಂಟೆನ್ಸ್ ಬರ್ಕೊಂಡು ಕೂಡ ಮಾಡ್ಕೋಬೋದು. ಇಲ್ಲಿ ಸೂತ್ರಗಳನ್ನು, ಈ ಸೆಂಟೆನ್ಸು ಬರೀಬೇಕು ಹಾಗೂ ಸೂತ್ರಗಳು ಬರೀಬೇಕು, ಅವೆರಡಕ್ಕೂ ಅಂಕಗಳಿರ್ತವೆ. ಚೌಕದ ವಿಸ್ತೀರ್ಣ ಅಂದರೆ ಬಾಹು ಸ್ಕ್ವೇರ್ ಮೈನಸ್ ಇದು 4 ಸಾರಿ ವೃತ್ತ ಚತುರ್ಥಕಗಳು ಅಂದರೆ ಕಾಲು ವೃತ್ತ, ಕಾಲು πr ಸ್ಕ್ವೇರ್ ಮೈನಸ್ ವೃತ್ತದ ವಿಸ್ತೀರ್ಣ ಅಂದರೆ πr ಸ್ಕ್ವೇರ್. ಈಗ ಇಲ್ಲಿ 4 ಒಂದಲೆ 4 ಒಂದಲೆ ಭಾಗ ಆಯಿತು, ಈಕ್ವಲ್ ಟು ಬಾಹು ಸ್ಕ್ವೇರ್ ಮೈನಸ್ πr ಸ್ಕ್ವೇರ್ ಮೈನಸ್ πr ಸ್ಕ್ವೇರ್. ಇದು ವೃತ್ತ ಚತುರ್ಥಕದ ತ್ರಿಜ್ಯನೂ 1 ಸೆಂಟಿಮೀಟರು, ವೃತ್ತದ ತ್ರಿಜ್ಯ ಕೂಡ 1 ಸೆಂಟಿಮೀಟರ್, ಎರಡೂ ಹಾಗಾಗಿ ಸೇಮ್ ಇದ್ದಾವೆ. ಒಂದು ವೇಳೆ ಬೇರೆ ಬೇರೆ ಆಗಿದ್ದರೆ ಇದನ್ನು R1 ಇದು R2 ಅಂತ ಬರೀಬೇಕಾಗ್ತಿತ್ತು. ಈಗ ಇಲ್ಲಿ ನೋಡಿ ಎರಡೂ ಸೇಮ್ ಇರೋದ್ರಿಂದ ಇದು 1 πr ಸ್ಕ್ವೇರ್, ಇದು 1 πr ಸ್ಕ್ವೇರ್, ಎರಡಕ್ಕೂ ಮೈನಸ್ ಇರೋದ್ರಿಂದ ಕೂಡಿಸ್ಕೊಳ್ಳೋಣ. ಬಾಹು ಸ್ಕ್ವೇರ್ ಮೈನಸ್ 2 πr ಸ್ಕ್ವೇರ್, ಮತ್ತಿದು 2 πr ಸ್ಕ್ವೇರ್ ಕೊನೆಯ ಪಾಠ ಘನಾಕೃತಿಗಳ ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ
ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಅಂದ್ಕೊಂಡಿರಿ. ಆದರೆ ಇದು ಅದಲ್ಲ. ಇಲ್ಲಿ ಮೇಲೆ ಒಂದು ಪೈ ಆರ್ ಸ್ಕ್ವೇರ್ ಇದೆ, ಇಲ್ಲಿ ಒಂದು ಪೈ ಆರ್ ಸ್ಕ್ವೇರ್ ಇದೆ. ಇವೆರಡನ್ನ ಕೂಡಿಸಿದಾಗ ನಮಗೆ 2 ಪೈ ಆರ್ ಸ್ಕ್ವೇರ್ ಬರುತ್ತೆ. ಇದು ಘನಾಕೃತಿಗಳ ಸೂತ್ರ ಅಲ್ಲ, ಇದು ಪೈ ಆರ್ ಸ್ಕ್ವೇರಿನ ಅಂದರೆ ವೃತ್ತದ ವಿಸ್ತೀರ್ಣದ ಸೂತ್ರ. 2 ಇದ್ದಾವೆ, ಎರಡನ್ನು ಕೂಡಿದರೆ ಹಾಗಾಗಿ 2 ಪೈ ಆರ್ ಸ್ಕ್ವೇರ್. ಈಗ ಬೆಲೆಗಳನ್ನು ಹಾಕ್ಕೊಳ್ಳೋಣ. ಚೌಕದ ಬಾಹು 4 ಇದೆ, 4 ಸ್ಕ್ವೇರ್ ಮೈನಸ್ 2 ಇಂಟು ಪೈ ಬೆಲೆ 22/7 ಇಂಟು ತ್ರಿಜ್ಯ 1 ಇದೆ, 1 ಇಂಟು 1. ಈಗ 4 ಸ್ಕ್ವೇರ್ ಮಾಡಿದರೆ 16 ಮೈನಸ್ ಇಲ್ಲಿ ಇವು 3 ಇವಿಷ್ಟನ್ನು ಗುಣಿಸಿದರೆ 44/7 ಆಯಿತು. ಈಗ 44 7ರಿಂದ ಭಾಗಿಸಿದಾಗ 7 ಆರ್ಲೆ 42, 2 ಉಳೀತು, ಪಾಯಿಂಟ್ ಇದೆ 0, 7 2 14, 6 ಉಳೀತು, ಪಾಯಿಂಟ್ ಇದೆ 0, 7 8 56, 4 ಉಳೀತು. ಇಲ್ಲಿಗೆ ನಿಲ್ಲಿಸೋಣ. ಅಂದರೆ ಇದು ಎಷ್ಟು ಬಂತು ನಮಗೆ? 6.28 ಈಕ್ವಲ್ ಟು 16 ಮೈನಸ್ 6.28. ಈಗ ಇವೆರಡನ್ನ ಕಳ್ಕೊಳ್ಳೋಣ. 16.00ಯಲ್ಲಿ 6.28 ಕಳೆದಾಗ ಇಲ್ಲಿ 0ಯಲ್ಲಿ 8 ಹೋಗಲ್ಲ, ಹಾಗಾಗಿ ದಶಕ ತೊಗೊತೀವಿ. 10ರಲ್ಲಿ 8 ಕಳೆದ್ರೆ 2, ಇಲ್ಲಿ 9 ಉಳೀತು. 9ರಲ್ಲಿ 2 ಕಳೆದ್ರೆ 7, ಪಾಯಿಂಟ್ ಇಲ್ಲಿ 5 ಉಳೀತು. ದಶಕ ತೊಗೋಬೇಕು. ದಶಕ ತೊಗೊಂಡಾಗ 15ರಲ್ಲಿ 6 ಕಳೆದ್ರೆ 9. ಎಷ್ಟು ಬಂತು? 9.72 ಚದರ ಸೆಂಟಿಮೀಟರ್. ನೋಡಿರಿ, ಇಲ್ಲಿ ಕೂಡ ಉತ್ತರ ಸೇಮ್ ಬಂತಲ್ಲ, ಇದು ಕೂಡ ಉತ್ತರ 9.72 ಚದರ ಸೆಂಟಿಮೀಟರ್. ಅಂದರೆ ನೀವು ಈ ಥರ ಬಿಡಿ ಬಿಡಿಯಾಗಿ ಅಂದರೆ ಸಪ್ರೇಟಾಗಿ ಕಂಡುಹಿಡ್ಕೊಂಡು ಇಲ್ಲಿ ಉತ್ತರ ಹಾಕ್ಕೊಂಡು ಕಂಡುಹಿಡ್ಕೋಬೋದು, ಅಥವಾ ನೇರವಾಗಿ ಈ ಸೆಂಟೆನ್ಸ್ ಬರೆದು ಸೂತ್ರಗಳನ್ನು ಹಾಕಿ ಡೈರೆಕ್ಟಾಗಿಯೇ ಈ ಥರ ಮಾಡಿ ಉತ್ತರವನ್ನು ಕಂಡುಹಿಡ್ಕೋಬೋದು. ನಿಮಗೆ ಯಾವ ವಿಧಾನ ಸುಲಭ ಅನಿಸಿದರೆ ಆ ವಿಧಾನವನ್ನು ನೀವು ಅನುಸರಿಸ್ಕೋಬಹುದು.